ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ, ಇವತ್ತಿನ ವಿಶೇಷ ಏನಂದ್ರೆ ಇವತ್ತು ನಾವು ಹೊರಗೆ ಕುಕ್ ಮಾಡಿ ತಿನ್ನಕ್ಕೆ ಹೊಂಟಿವು. ಆಮಂಟ್ಲೆ ಇವತ್ತು ನಾನು ಕಟಿಂಗ್ ಮಾಡಿಸ್ಕೊಂಡೇನು ನೋಡ್ರಿ. ಸಲಾನ ಕಟಿಂಗ್ ಮಾಡ್ಸ್ಯಾರಿ ನಂದು. ಇದೆಲ್ಲ ಬರ್ತೇಶ್ ಮಾಡ್ಸ್ಯಾನ್ರಿ. ನಾನು ಸುಮ್ಮ ಬೇರೆ ಕಟಿಂಗ್ ಮಾಡ್ಸತ್ತೀನಿ ರೀ. ಬರ್ತೇಶ್ ಎಲ್ಲ ಹಿಂಗೆ ಮಾಡ್ಸ್ಯಾರ್ರಿ. ಮಹೇಶ ಬರ್ತೇಶ್ ಕೂಡ್ ಶೊಟ್ಟ ಹಿಂಗೆ ತರಸು ಹಿಂಗೆ ಮಾಡ್ಸ್ಯಾರ ನೋಡ್ರಿ. ಯಾವ ಸಲೂನ್ ಅದು ದ ರೂಟ್ಸ್ ಅಂತ ಸದಾಶಿವನಗರ್ ಕಡೆ ಐತ್ರಿ. ಹೊಸದಾಗಿತ್ಲ ಈಗ ಹೊಸದಾಗೈತ್ರಿ, ಮಸ್ತ್ ಐತಿ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಎಲ್ಲ ನೋಡ್ರಿ ಬರ್ತೇಶ್ ಮಾಡ್ಸ್ಯಾನ್ರಿ. ಸಲೂನ್ ಮಸ್ತ್ ಐತಿ. ತೋರ್ಸಿನ್ ತಡ್ರಿ, ಅವ್ನು ಕಟಿಂಗ್ ತೋರ್ಸಿನ್ ನೋಡ್ರಿ. ಕಟಿಂಗ್ ಮಾಡ್ಸ್ಯಾನ ನೋಡ್ರಿ ಅವ್ನು. ಮಸ್ತ್ ಕಟಿಂಗ್ ಮಾಡ್ತೀವಿ ಸಲೂನ್ಯಾಗ ಫಸ್ಟ್ ಟೈಮ್. ಚಲೋ ಐತಿ. ಇವ್ರು ಅದಾರ ನೋಡ್ರಿ. ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಸಂಡೇ ಫಂಡೇ. ಮತ್ತು ಇವತ್ತು ನೋಡಿ ನಾವು ಇಲ್ಲೇ ಬೆಳಗಾಮಲ್ಲಿರೋ ಸಾವಗಾವ ಹತ್ರ ಹೊಂಟಿದ್ದೀವಿ. ಅಲ್ಲೇನೋ ಒಂದು ಲೇಕ್ ಐತಂತ. ಸೊ ಹೊರಗಡೆ ಹೋಗಿ ಕುಕಿಂಗ್ ಮಾಡಿ ಊಟ ಮಾಡಿ ಬರೋ ಪ್ಲ್ಯಾನ್ ಐತಿ ಇವತ್ತು. ಸೊ ಅಸ್ಥೆಟಿಕ್ ಮಹೇಶ್ ಬಂದಾನ. ಮಹೇಶ್ ಅಂದ್ರೆ ಹೆಂಗಂದ್ರೆ ಬಾಲಿವುಡ್ ಹೀರೋ ಇದ್ದಂಗೆ ನಮಗೆ. ನಾವು ಲಾಸ್ಟ್ ಟೈಮ್ ನೀವು ಸ್ವಿಮ್ಮಿಂಗ್ದಾಗ ನೋಡಿರ್ಬೇಕು. ಹೆಂಗೆ ಸ್ಟೈಲ್ ಸೇರಿ ಜಳಕ ಮಾಡತ್ತಿದ್ದು ನೋಡ್ರಲ್ಲ. ಎಲ್ಲ ಕ್ವಾಲಿಟೀಸ್ ಅದ ಅವ್ನ ಕಡೆ. ಏನು ಯಾರು ವೈಯಕ್ತಿಕವಾಗಿ ಬರಂಗಿಲ್ಲ, ಒಳಗಿಂದ ಬರ್ಬೇಕಂತಾರಲ್ಲ, ಹಂಗೆಲ್ಲ ಫೀಲ್ ಐತೆ ಅವ್ನ ಕಡೆ. ಮಹೇಶ್ ವೆರಿ ಗುಡ್. ಅವ್ನ ಪರ್ಸ್ನಾಲಿಟಿ ಭಾರಿ ಲೈಕ್ ಆಗ್ತೈತೆ ನನಗೆ. ಜಲ್ದಿ ಸೌಕಾರ ಆಗಲಿ. ಜಲ್ದಿ ಅವ್ನು ಹೆಂಗೆ ಅಸ್ಥೆಟಿಕ್ ಅದಲ್ಲ ಅಷ್ಟು ಜಲ್ದಿ ಸಾವ್ಕಾರ ಆಗಲಿ. ಅವ್ನು ಒಳ್ಳೇದಾಗಲಿ. ಮಹೇಶ್ ಕಿ ಜೈ. ಮಹೇಶ್ ಚಿಕನ್ ತರಕ್ಕೆ ಹೋಗ್ಯಾನ ನೋಡ್ರಿ. ಇದು ಮರಾಠಿ ಚಿಕನ್ ಸೆಂಟ್ರಿಗೆ. ಹಾಂ, 1 ಕಿಲೋ ತಗೋ, ಚಲೋ ಅಂತ ತಗೋ. ನಾಯಿ ಇಟ್ಕೊಂಡಾರ. ಅವ್ರದ್ದು ವಿಡಿಯೋ ಮಾಡಾಕ್ತಿದ್ವಿ. ಮಿರ್ಚಿ ಪಾಜಿ ಅದ ನೋಡಿ ಆಗಿನ ಸುಸ್ತ ಮಸ್ತನ ಪೀಸ. ನಿನ್ನ ನೋಡಿ ಆಗಿನ ಸುಸ್ತ. ನೀನು ನನ್ನ ಸುದ್ದಿ ಪೂರ ಗೊತ್ತ. ನಿಮ್ಮ ಮಂದಿ ಕಡಿಯಾಕ ನನ್ನ ಬೆನ್ನ ಹತ್ತೈತಿ. ನನಗಿಂದ ಸುದ್ದಿ ಪೂರ ಗೊತ್ತಾಗೈತಿ. ನಿಮ್ಮ ಮಂದಿ ಕಡಿಯಾಕ ನನ್ನ ಬೆನ್ನ ಹತ್ತೈತಿ. ಬಟ್ಟೆ ಹಾಕೋ ಎಣ್ಣೆ. काय काय घालता सांगा त्यांचा समोर. तेल, अडिಗೆಗೆ ತಕ್ಕಷ್ಟು ಎಣ್ಣೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರಲ್ಲಿ 1 kg ಮಟನ್ ಆಗ್ತಾ ಇದೆ ಸುಕ್ಕ. ವಿಕ್ರಮ್ ಅವರು ಮಾಸ್ಟರ್ ಶೆಫ್ ಒಂದು ಹೇಳಿನಲ್ಲ ಲಾಸ್ಟ್ ವಿಡಿಯೋದಾಗ, ಅವ್ರದ್ದು ಒಂದಿಲ್ದ ಒಂದು 5 स्टार ಹೋಟೆಲ್ ಆಗಬೇಕು. ಅಲ್ಲೆಲ್ಲ ನಾವು ಕೆಲಸ ಮಾಡಬೇಕು. विक्रम जी ಅವ್ರದ್ದು चुलीवरची जेवण हॉटेल काढणार. एक दिवस सगळे यायचे. आमचे सबस्क्रायबरला सगळं जेवण देणार. तुमच्या नावानं सबस्क्रायबर लिहून पाठवायचं मला. हे दाखवायला एंट्री फ्री असते. ವಿಕ್ರಮ್ಜಿ ಅವರು ಈಗ ಕಟ್ಟಿಗೆ ಹಾಕ್ತಾ ಇದ್ದಾರೆ. 1 by 1 ಐತಿ ನೋಡ್ರಿ. ಎಣ್ಣೆ ಮತ್ತು ಜಿಂಜರ್ ಪೇಸ್ಟ್ ಆರಾಮ್ ಅದು ಫೈಲ್ ಆಗ್ತಾ ಇದೆ ಈಗ. ಈರುಳ್ಳಿ ನೋಡ್ರಿ, ಟೇಸ್ಟಿ ಉಳ್ಳಾಗಡ್ಡಿ ಹಾಕತ್ತೀವಿ ನೋಡ್ರಿ. ಅಡಿಗೆ ಟೇಸ್ಟ್ ಬರ್ಬೇಕಂದ್ರೆ ಉಳ್ಳಾಗಡ್ಡಿ ಬೇಕಾರೆ. ಅಡಿಗೆ ಯಾವುದೇ ಅಡಿಗೆ ಉಳ್ಳಾಗಡ್ಡಿ ಇರಲ್ದ ಅಡಿಗೆ ಪೂರ್ಣ ಅಲ್ಲ. ತಿನ್ನಾಕ ಭೀ ಹಂಗೆ, ಅಡಿಗೆಗೆ ಪೂರ್ಣ. ಬಾರು ತಿನ್ನಿಸ್ತಾನೆ. ಹೆಂಗೈತೆ ನೋಡ್ಬಾ ಇವತ್ತಿನ ಮಟನ್ ಸುಕ್ಕ. ವಾರಕೊಂಬಟ್ಟು ನೋಡ್ರಿ ಹೆಂಗೆ ಫ್ರೈ ಮಾಡ್ಕೋತಾ ಇದ್ದಾರೆ ಉಳ್ಳಾಗಡ್ಡಿ. ಈಗ ನೋಡಿ ಟೊಮೆಟೊ ಹಾಕ್ತಾ ಇದ್ದೀವಿ. काय वास आले हो. Under the boughs where the shadows play, the wind hums songs at the break of day. Whispering pines, secrets untold, carrying tales only
कोल्हापुरी मटन रेडी. आजचं टेस्ट वगैरे ना हाँ विक्रम जी का टेस्ट है. माझं नाही हो मटन मटन विक्रम जी का हाथ का टेस्ट है जी. हो आप जाओ गलास लगा क्या गलास लगा ग्लास लगाओ. आताच मटन कोल्हापुरी फोडणी काढलेलं आहे. तरी आम्ही एक तासभर आम्ही शिजवायला ठेवणार आता, कारण शिट्या किती वेळ उशीर होते ते आम्हाला समजत नाही. शिट्टी होईल त्यावरती अर्धा तास लागेल, 15 मिनटं पण लागेल. जेवढं होईल तेवढं लवकरात झणझणीत कोल्हापुरी मटन तयार होणार आहे. तरी तुम्ही उत्सुक असाल तर वेट करा. हां बस. ಈಗ ಚಿಕನ್ ಫ್ರೈ ಐತ್ ನೆಕ್ಸ್ಟ್ ನಮ್ದ. नेक्स्ट हे घ्या ते ಶ್ವೇತಾ ಓನ್ಲಿ ಕಟಿಂಗ್. ते कुकर ठेव हाड हाडाती ನೋಡ್ರಿ. ಊಟ ಅಂದ್ರೆ एक नंबर ಆಗೋದೈತೆ ನೋಡ್ರಿ. ಈಗ ನಮ್ छोटू मटन खात्रीच आहे. कपडा टाक. ಈಗ ಚಿಕನ್ ಫ್ರೈ ಆಗ್ತಾ ಇದೆ ನೋಡಿ ತೊಗೊಳ್ಳಿ. माझ्याकडून का ते आम्ही काय करायला लागलो. ಚಿಕನ್ 65. ಬರ್ರಿ ಫ್ರೈ ಇಸ್ ಗೋಯಿಂಗ್ ಆನ್. ಒಂದ್ ಸ್ವಲ್ಪ ಸಾಲ್ಟ್ ಕಡಿಮೆ ಆಗೈತಿ. ಹಾಯ್ ಆಯ್ತು ಶ್ವೇತಾ ಬರ್ತದೆ ಅಮ್ಮಿ. ಅಲ್ಲಿ ಕೊಡ್ರಿ ಸಾರ ನನಗ ಇದು ದೊಡ್ಡದಾ ಯಾವುದು ಕೊಡ್ರಿ. ದೊಡ್ಡದಾಗ್ತದೆ ನಾವು ಕಂಪಾರ್ಟ್ಮೆಂಟ್. ಸ್ವಲ್ಪ ಪೀಸ್ ತರಬೇಕಾಗಿತ್ತು ರೋಗ. ಸರಿ ಮತ್ತೆಲ್ಲ ಹಿಂಗೆ ನಡೆಯೋಣ. ಏನು ಗಾಯ ಬಿಟ್ಟೈತೆ ಅಂತ ಆರಾಮ ತಿನ್ನಲೇದ ಬಾಟ್ಲಿ 8 ಬಾಟ್ಲಿ ತಂದ್ರಿ. ಫುಲ್ ಫ್ರೈ ಮಾಡೋದು. तुम्ही बसा तिकडं सावळीचं बसा. मी कॅब ಕೊಡ್ಲಿ ನಂಗೆ ಗಾಡಿ ಆಗೈತೆ. सेवन ಕೂಡ ಅಕ್ಕಾಗ ಮೌಂಟೇನ್ ಡ್ಯೂ.
ನೋಡಿ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮಗವನ್ನು ಕಂಡ ಕ್ಷಣ ಹಾಕಿದೆ ನಿನ್ನೆ ಸ್ವರ್ಣ ಮನೆ ಅಪ್ಪಿಕೋ ಅನಿಸಿದೆ ಯಾಕೋ ಎಂದು ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿದೆ ಆಕಿ ನಿನ್ ಕನಸ್ನಾಗ ಗಾಡಿ ಅಕ್ಕ ಹೊಡ್ತಾಳೆ ಇವತ್ತು ಗಾಡಿ ಏನ್ ಬಕ್ಕಾಗಲ್ಲ ರಾಜ ಮಗನ ನೀರ್ ಹಾಕಿಲ್ಲ ನಾ ಅದಕ್ಕ ಗಾಡಿ ತಂದ ಮಗನ ನಾ ಪೈಲಾನ ಹೋಗಿನ ಮನಿಗೆ हे जेव्हा जाताना बघूया नंतर कुठं कुणा कोण कोण जातंय सरी साहेबाकडे काय लय ಏನಿಲ್ಲ हे शेरवा ताट पकड असं बोडून जातं ಶಿರವಾ ಗಿಲ್ಗಿಲಿ ಅಬ್ಸಾರ್ರಿ ಆಹಾ ಜಂಜನಿ ಪ್ಲೇಟ್ ಯಾರು ಕೊಟ್ಟಾರ ಥ್ಯಾಂಕ್ಸ್ ರಾ हा मन ಕ್ವಾಲಿಟಿ ಆಗೈತೆ हॅलो गाईज ನೋಡ್ರಿ ಊಟ ಎಲ್ಲ ಮುಗಿಸಿವ್ರಿ ಎಲ್ಲ ಪ್ಯಾಕಿಂಗ್ ಮಾಡ್ಸಿರಿ ಏ ನಂಗೂ ಅರ್ಧ ಕೊಡ್ರಿ ಅರ್ಧ ತಗೋ ಬರ್ತೇಶವ್ ನನಗೆ ಅರ್ಧ ಮಸಾಲ ಪಾನ್ ಕೊಡತ್ತಾರ ಚಾಕ್ಲೇಟ್ ಮಸಾಲ ಎಂತ ಪಾನ್ ಚಾಕ್ಲೇಟ್ಲಿ ಗರಿಗೆ ಬಿಟ್ಟೈತೆ ಚಾಕ್ಲೇಟ್ ರಾಜು ಅದಾನ್ರಿ ಮಸಾಲ ಪಾನ್ ತಂದ ತನ್ನ ಒಟ್ಟ ತಂದ ಚಾಕ್ಲೇಟ್ ಬಂದು ತಂದಿದ್ರಿ ನಮಗೆ ಕರಗಿದ್ರ ಅದ ಹೋಗಲಿ ತಡ್ಲ ಇಂದು ಪಾನರ ಹಾಕೊಳ್ಳು ಅಲ್ಲಿ ಹೋಗೋದು ಹಾಕೋಬೋದ್ಲ ರಾಡಿಗೆ ಇಟ್ಟು ಆಸೆ ಅದ ನೋಡ್ರಿ ಏನು ಹೋದ್ರಂಗ ಪಾನ್ ಎಲ್ಲ ನೋಡ್ರಿ ಬಾ ನೋಡ್ರಿ ನಂಗೊಂದಿಟ್ಟು ಕೈ ಮೇಲೆ ಹಾಕೋ ಗುಡುಗುಡು ಮಾಡತೈತೆ ಏನು ಉಳಿತು ರೈಸ್ ಉಳಿತು ಅದನ್ನ ತೊಗೊಂಡು ನಾ ಹೇಳೋತಾದ್ರ ಬಾಂಡೆ ಉಳ್ದಾರಿ ಬಾಂಡೆ ತೊಳಿಬೇಕ್ರಿ ತಿಕ್ಕಬೇಕ್ರಿ ಇದ್ರಾಗ ತುಂಬ ಹೇಳ್ತೀನಿ ವಾಕಿಂಗ್ ಮತ್ತು ಪ್ಲೇಟ್ ಉಳಿದಿದ್ದೆಲ್ಲ ಪ್ರಾಣಿಗಳು ಹಾಕಿ ತುಂಬಿದ್ನ ಆ ವಾಟಿ ಅವು ಪ್ಲೇಟ್ಗಳು ತುಂಬ ಅದು ಲಿಂಬು ಹಾಕಿಬಿಡೋದು ಅವೆಲ್ಲ ವೇಸ್ಟ್ ಹಾಕೋ ಪ್ಲೇಟ್ ಹಾಕೋದ್ನ ಹೆಂಗಾಯ್ತ ಡೇಂಜರ್ ಆತ್ರಿ ಫುಲ್ ಮಜಾ ಮಾಡಿದ್ರಿ ಫುಲ್ ಸಾಟರ್ಡೆ ಉಯ್ ದಡಲ ಮಾಡಿದ್ರಿ ಮಹೇಶ ರಾಜು ಫುಲ್ ದಡಕ್ ಆತ್ರಿ ಹಾ ನನಗೆ ಫೇಲ್ ಮಾಡಿದೆವು ಯಾಕ ಮೋಸ ಮಾಡಿದ ಹೆಂಗಿತ್ತ ಬೆಂಕಿ ಇತ್ರಿ ಬೆಂಕಿ ಬಾರಿ ಆತ್ರಿ ಉಯ್ ದಡಲ್ ಇದ್ರಿ ಉಯ್ ದಡಲ ದಾದಾ ಇತ್ರಿ ದಾದಾ ಮುರಳಿ ಇವತ್ತಿನ ದಿವಸ ಇಷ್ಟ ಐತ್ರಿ ನೋಡ್ರಿ ಇವತ್ತೇನೈತಿ ಏನು ಅನ್ಎಕ್ಸ್ಪೆಕ್ಟೆಡ್ 12-1ಕ್ಕೆ ಬಂದಿವಿ 4 ಗಂಟೆ ಊಟ ಸೊ ಸಾವ್ಗಾಂವ್ ಹತ್ರ ಒಂದು ಇರೋ ಲೇಕ್ ಹತ್ರ ಬಂದಿದ್ವಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ನಾವು ಕುಕಿಂಗ್ ಮಾಡಿ ತಿಂದೀವಿ ಸೊ ಒನ್ ಟೈಪ್ ಆಫ್ ಪೀಸ್ ಆಫ್ ಮೈಂಡ್ ಇರುತ್ತೆ ಚೆನ್ನಾಗಿತ್ತು ಥ್ಯಾಂಕ್ ಯು ಚಪ್ಪಲ್ ನಾನು ನೋಡಿಲ್ಲ ಈಗ ಆತನ ಲೇಕ್ ತೋರಿಸ್ತಾರೆ ಇಟ್ಟು ಹೋಗಿದ್ದ ಸರಳ